ಈಗ ವೀಕ್ಷಕರು ಕಳಿಸಿರುವಂತಹ ಸಂದೇಶ, ಆ ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದರೆ ಮೊದಲನೆಯ ಸಂದೇಶ ಚಿಕ್ಕಮಗಳೂರಿನಿಂದ ಬಂದಿದೆ. ರಾಕೇಶ್ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 11/11/1994, ಸಮಯ ಬೆಳಿಗ್ಗೆ 9:15. ಅವರು ಮದುವೆಯ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ರಾಕೇಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದಾಗೆ ಅಲ್ವಾ? ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ, ವಿವಾಹದ ಅಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ, ಬಹಳ ಒಳ್ಳೆಯದು. ಆದರೆ ರವಿ ಯುಕ್ತನಾಗಿದ್ದಾನೆ. ಮೌಢ್ಯತೆಯನ್ನು ಒಂದು ಗಮನಿಸೋಣ. ಮೌಢ್ಯನಾಗಿಲ್ಲ, ಆತಂಕ ಬೇಡ. ಪ್ರಸ್ತುತ ಗುರು ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ಕಳೆದು ಈಗ ರವಿ ಪ್ರಾರಂಭವಾಗಿದೆ. ಭಾಗ್ಯಾಧಿಪತಿ ಕಾಲ ಪ್ರಾರಂಭವಾಗಿದೆ. ಅವನು ನೀಚನಾಗಿದ್ದಾನೆ. ನೋಡಿ, ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಒಂದು ಸಲ ಸಾಧ್ಯವಾದರೆ ಗಿರಿಜಾ ಕಲ್ಯಾಣ ಮಾಡಿಸಿ, ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ. ಒಂದು ಕುಜ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅಷ್ಟಮದಲ್ಲಿ ಕುಜ ಇದ್ದಾನೆ. ಆತ ಲಗ್ನದಲ್ಲಿದ್ದರೆ, ದ್ವಿತೀಯದಲ್ಲಿದ್ದರೆ, ಚತುರ್ಥದಲ್ಲಿದ್ದರೆ, ಸಪ್ತಮ, ಅಷ್ಟಮ, ವ್ಯಯ ಈ ಭಾಗಗಳಲ್ಲಿ ಕುಜ ಇದ್ದರೆ ದೋಷ ಅಂತ ಶಾಸ್ತ್ರ ನಿರ್ಣಯಿಸಿದೆ. ಶಾಸ್ತ್ರಗಳು ನಿರ್ಣಯಿಸಿದೆ ಅಂದರೆ ಅದು ಏನೋ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಅಂತಲೇ ಅರ್ಥ. ಯಾಕಂದರೆ ಅವರೆಲ್ಲ ಇದೆಲ್ಲ ಮಹನೀಯರು, ತಪಸ್ವಿಗಳು ರಚನೆ ಮಾಡಿರ್ತಕ್ಕಂಥ ಶಾಸ್ತ್ರ. ಅಲ್ಲಿ ಎಲ್ಲ ಅನುಭವದ ಒಟ್ಟು ಸಾರ ಇದು. ಇಂಥ ಸ್ಥಿತಿ, ಇಂಥ ಗ್ರಹಸ್ಥಿತಿ, ಇಂಥ ಭಾವದಲ್ಲಿದ್ದರೆ ಹೀಗೆ ತೊಡಕಾಗಬಹುದು ಅನ್ನೋದನ್ನು ಸೂಚಿಸಿದ್ದಾರೆ. ಹೀಗಾಗಿ ಸಾಮಾನ್ಯ ಹೆಚ್ಚಿನ ಅಂಶ ಈ ಕುಜದೋಷ ಅಂತಕ್ಕಂಥದ್ದು ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ. ಅದು ಆ ಲಕ್ಷಣವನ್ನು ಸೂಚಿಸುತ್ತೆ. ಆದರೆ ಈ ಲಗ್ನಕ್ಕೆ ಕುಜ ಮಾರಕನಲ್ಲ. ಹೀಗಾಗಿ ಆತಂಕ ಬೇಡ. ಶಾಂತಿ ಮಾಡುವುದರಿಂದ ಗ್ರಹಗಳು ಅಲ್ಲಿ ಶಾಂತಿಂ ಕುರ್ಯಾತ್ ವಿಧಾನತಃ ತತಃ ಶುಭವೂ ಆಪ್ನೋತಿ ಅಂತ ಹೇಳುತ್ತೆ. ಶಾಂತಿ ಮಾಡಿಸೋದ್ರಿಂದ ಶುಭ ಉಂಟಾಗುತ್ತೆ ಅಂತ ಯಾರು ಇದನ್ನು ಸೂಚಿಸಿದ್ದಾರೋ ಅವರೇ ಇದಕ್ಕೊಂದು ಪರಿಹಾರವನ್ನು ಸೂಚಿಸಿದ್ದಾರೆ. ಇದೆಲ್ಲ ನಾವು ಹೇಳ್ತಕ್ಕಂಥ, ನಾವು ಏನೋ ಕಟ್ಟಿ ಅದನ್ನು ಕೊಡ್ತಕ್ಕಂಥ ಏನು ಪರಿಹಾರಗಳು, ಔಷಧಗಳು ಅಲ್ಲ. ಯಾಕೆಂದರೆ ನಮ್ಮ ಇಂದ್ರಿಯ ಶಕ್ತಿ ಬಹಳ ಪುಟ್ಟದು. ಇದು ಉಪಕರಣ ನೋಡಿ ನಾನು ಹೀಗಿರಬಹುದು ಅಂತ ಹೇಳ್ತಾ ಇದ್ದೀನಿ. ಹೀಗಾಗಿ ಅವರು ಒಂದು ಹೀಗಿದ್ದಾಗ ಇಂಥದ್ದೊಂದು ಪರಿಹಾರ ಮಾಡಿಸಿ ಅಂತ ಸೂಚಿಸಿದ್ದಾರೆ. ಆ ಕಾರಣದಿಂದಾಗಿ ಕುಜ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದರಿಂದ ಅನುಕೂಲ ಆಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ಬಂದಿರುವಂಥದ್ದು ರಾಮನಗರದಿಂದ ಪ್ರಸನ್ನ ಕುಮಾರ್ ಅವರು ಕಳುಹಿಸಿದ್ದಾರೆ. ಅವರ ಜನ್ಮ ದಿನಾಂಕ 12/8/1994, ಸಮಯ ಬೆಳಿಗ್ಗೆ 9:32. ಅವರು ಕೆಲಸ, ಆರೋಗ್ಯ ಎರಡರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಶಾಸ್ತ್ರಿಗಳು. ಪ್ರಸನ್ನ ಕುಮಾರ್ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯವನ್ನು ಮೊದಲಿಗೆ ಗಮನಿಸೋಣ. ಜಾತಕವನ್ನು ಗಮನಿಸಿದ್ರೆ ಇದು ನೋಡಿ, ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ರವಿಯುಕ್ತನಾಗಿ ಲಾಭದಲ್ಲಿದ್ದಾನೆ. ಮೌಢ್ಯನಾಗಿದ್ದಾನೆ. 3/25/27 ರವಿ ಇದ್ದರೆ 3/24/31 ಬುಧ ಇದ್ದಾನೆ. ಬುಧನಿಗೆ 14 ಡಿಗ್ರಿ ಅಂತರ ಇರಬೇಕು ಅಂತ ಶಾಸ್ತ್ರ ಸೂಚಿಸಿದೆ. ಸ್ವಲ್ಪ ದೂರ ಇರಬೇಕು ರವಿಯಿಂದ ಬುಧ. ಈಗ ಪ್ರಸ್ತುತ ಕಾಲ ಗಮನಿಸ್ಕೊಂಡ್ರೆ ಗುರು ದಶೆಯಲ್ಲಿ ನಡೀತಾ ಇರ್ತಕ್ಕಂಥ ಬುಧನ ಕಾಲವೇ ನಡೀತಾ ಇದೆ ನೋಡಿ. ಹೀಗಾಗಿ ಸ್ವಲ್ಪ ತೊಡಕಿದೆ. ಸರಿ ಹೋಗುತ್ತೆ. ಫೆಬ್ರವರಿ ನಂತರದಲ್ಲಿ ಅನುಕೂಲ ಆಗುತ್ತೆ. ಆತಂಕ ಬೇಡ. ಒಂದು ಸಾಧ್ಯವಾದರೆ ಬುಧ ಗ್ರಹ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಅಥವಾ ಶಾಂತಿ ಮಾಡಿಸೋದು ನನಗೆ ಕಷ್ಟಪ್ಪ, ನಾನು ಸರಳವಾಗಿ ಏನಾದರೂ ಮಾಡಬಹುದಾ ಅಂತ ನಿಮಗೆ ಅನಿಸಿದ್ರೆ ಬುಧ ಕವಚವನ್ನು ಕೇಳಿಸ್ಕೊಳ್ಳಿ. ಪ್ರತಿ ಬುಧವಾರ ಬುಧನ ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳನ್ನು ದಾನ ಮಾಡಿ. ಇದು ಎಷ್ಟು ವಾರ ಮಾಡಲಿ ಅಂದರೆ 12 ವಾರ ಮಾಡಿ. ಆರೋಗ್ಯದಲ್ಲಿ ಒಂದು ಸದೃಢತೆ ಬರುತ್ತೆ. ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಸಂದೇಶ ನೆಲ್ಲೂರಿನಿಂದ ಧೃತಿ ಅವರು ಕಳಿಸಿರುವಂಥದ್ದು. ಅವರ ಜನ್ಮ ದಿನಾಂಕ 17/3/2009, ಸಮಯ ಬೆಳಿಗ್ಗೆ 8:23. ಆರೋಗ್ಯ, ಶಿಕ್ಷಣ, ಕೆಲಸದ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಧೃತಿ ಅವ್ರ ಪ್ರಶ್ನೆ ಆರೋಗ್ಯ, ಶಿಕ್ಷಣ ಮತ್ತು ಕೆಲಸ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನಾಧಿಪತಿ ಲಾಭದಲ್ಲಿದ್ದಾನೆ ಬುಧನ ಜೊತೆಗೆ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಗುರುವಿನ ಒಂದು ಕಾಲಭುಕ್ತಿ ನಡೀತಾ ಇದೆ. ಗುರು ನೀಚನಾಗಿದ್ದಾನೆ. ಗುರು ರಾಹು ಒಟ್ಟಾದಾಗ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ, ಆಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಬಲಹೀನತೆ, ರಾಹು ಜೊತೆಗೆ ಸೇರಿದ ಇನ್ಫೆಕ್ಷನ್ಸ್ಗಳಾಗುತ್ತೆ. ಇಂಟೆಸ್ಟೈನಿಗೆ ಸಂಬಂಧಿಸಿದ ಹಾಗೆ, ಕಾಲಿಗೆ ಸಂಬಂಧಿಸಿದ ಹಾಗೆ ತೊಡಕು ಇದನ್ನು ಸೂಚಿಸ್ತಾ ಇದೆ. ಇದಕ್ಕೇನಪ್ಪ ಪರಿಹಾರ? ಗುರುಗ್ರಹ ಶಾಂತಿ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಆ ಶಾಂತಿ ಮಾಡಿದ ದಿವಸನೇ ಸ್ವಲ್ಪ ಉದ್ದು ಮತ್ತು ಕಡಲೆ, ಬೆಲ್ಲ ಇದನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ಬೇಕು. ಅದಕ್ಕೆ ಸರಳವಾದ ಪರಿಹಾರ ಅನ್ನೋಕ್ಕಿಂತ ಸ್ವಲ್ಪ ತೀವ್ರವಾಗಿದ್ದಾಗ ನಾವು ಈಗ ಸ್ವಲ್ಪ ದೇಹ ಹೆಚ್ಚು ಹಾಳಾದರೆ ಏನು ಮಾಡ್ತೀವಿ? ಹೈಯರ್ ಟ್ರೀಟ್ಮೆಂಟ್ಗೆ ಹೋಗ್ತೀವಲ್ವ? ಆ ರೀತಿಯಲ್ಲಿ ಒಂದು ಶಾಂತಿ ಮಾಡಿಸಿದ್ರೆ ತುಂಬ
ಉಪಯುಕ್ತವಾಗುತ್ತೆ, ಮಾಡಿಸಿ, ಅದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಇದರ ನಂತರದಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ನೀವು ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ಅಲ್ಲಿ ನೀವು ಪಂಚಾಮೃತ ಅಭಿಷೇಕ ಮಾಡಿಸಿ ಆಂಜನೇಯನ ಸೇವೆ ಮಾಡಬೇಕು. ನಾವು ಕಾಯ ವಾಚ ಮನಸ, ದೇಹದಿಂದ, ಮನಸ್ಸಿನಿಂದ ಮತ್ತು ಮಾತಿನಿಂದ ಆಂಜನೇಯನ ನಾಮಾವಳಿಗಳನ್ನು ಹೇಳೋದು, ಆಂಜನೇಯನ ಸ್ಮರಣೆ, ಆ ಮಂತ್ರಗಳನ್ನು ಹೇಳ್ಕೊಳ್ಳೋದು, ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ಸರಳವಾಗಿರ್ತಕ್ಕಂಥದ್ದು. ನೋಡಿ, ನಾವು ಕ್ಲಿಷ್ಟವಾದದ್ದನ್ನೇ ಪ್ರಯತ್ನ ಮಾಡಬೇಕು ಅಂತಿಲ್ಲ. ಯಾಕೆಂದರೆ ಸಾಮಾನ್ಯರಿಗೆ ಭಗವಂತ ನೀನು ಯಾವ ಟೆಕ್ನಿಕಲಾಗಿ ನನಗೆ ನಮಸ್ಕಾರ ಮಾಡಿದ್ಯಾ ಅಥವಾ ಭಾವನಾತ್ಮಕ ನಮಸ್ಕಾರ ಮಾಡಿದ್ಯಾ ಅಥವಾ ಸುಮ್ಮನೆ ಏನೋ ಅರಿವಿಲ್ಲದೆ ಮಾಡಿದ್ಯಾ, ಇದು ಯಾವುದೂ ಕೇಳಲ್ಲ. ಆತ ಒಂದು ಶುದ್ಧವಾಗಿದ್ದರೆ ಸಾಕು. DVG ಅವರು ಹೇಳ್ತಾರೆ, ಶುದ್ಧವಾಗಿ ಬಾಳಿಬಿಟ್ರೆ, ಪರಿಶುದ್ಧವಾಗಿ ನಮ್ಮ ಜೀವನವನ್ನು ನಡೆಸಿಬಿಟ್ರೆ ಅದೇ ಒಂದು ದೇವರ ಸೇವೆ ಅಂತ. ಹೀಗಾಗಿ ನಿಮ್ಮ ಶಕ್ತಿಯನ್ನು ನೀವೇ ಗಮನಿಸ್ಕೊಳ್ಬೇಕು. ನಾನು ಹೇಳಿದ್ರೆ ಅದು ನನ್ನ ದೃಷ್ಟಿಯಲ್ಲಿ ಅಥವಾ ನಾನು ನೋಡೇ ಇಲ್ಲ ನಿಮ್ಮನ್ನು. ನಿಮ್ಮ ಸಾಮರ್ಥ್ಯ ಏನು ಅಂತ ನನಗಿನ್ನ ಚೆನ್ನಾಗಿ, ನಿಮ್ಮ ಅಕ್ಕಪಕ್ಕದವ್ರಿಗಿನ್ನ ಚೆನ್ನಾಗಿ, ನಿಮ್ಮ ಅಪ್ಪ ಅಮ್ಮಂದಿರಿದ್ದಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಹೀಗಾಗಿ ನೀವು ಯಾವ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ನಿಮ್ಮ ದೇಹ ಮನಸ್ಸು ಸಪೋರ್ಟ್ ಮಾಡ್ತಾ ಇದೆ ತಿಳ್ಕೊಳ್ಳಿ. ಇದು ಎಲ್ಲರಿಗೆ ಅನ್ವಯ ಆಗ್ತಕ್ಕಂಥ ಉತ್ತರ. ಹೀಗಾಗಿ ನೀವು ಆ ರೀತಿಯಲ್ಲಿ ಆ ಸೇವೆಯನ್ನು ಮಾಡಿ, ಅನುಕೂಲ ಆಗುತ್ತೆ. ಆಂಜನೇಯನ ಸೇವೆಯಿಂದ ಖಂಡಿತ ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸ ಬಲಿಯುತ್ತೆ, ಬಲಿಷ್ಠವಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಸಂದೇಶ ಗದಗದಿಂದ ಶ್ರೀವತ್ಸ ಅವರು ಕಳಿಸಿದ್ದಾರೆ. 8/6/1990, ಸಮಯ ರಾತ್ರಿ 8:30. ಮದುವೆಯ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಶ್ರೀವತ್ಸ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಗದಗಿನಿಂದ ಕಳಿಸಿದ್ದಾರೆ. ಇವತ್ತು ನಾವು ಗದಗಿನ ಕುಮಾರವ್ಯಾಸನ ಸ್ಮರಣೆ ಮಾಡಿಕೊಂಡ್ವಿ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ನೋಡಿ ಲಗ್ನದಿಂದ ಸಪ್ತಮಾಧಿಪತಿ ಬುಧನಿಗೆ ನಾರಾಯಣನೇ ಅಧಿಪತಿ. ಹೀಗಾಗಿ ನೀವು ಅಲ್ಲಿ ಗದಗಿಗೆ ಅಲ್ಲಿರೋರೆಲ್ಲ ಶ್ರೀಮಂತರೇ, ನಾರಾಯಣ ಇದ್ದಾನೆ ಆ ಕಾರಣದಿಂದಾಗಿ. ಹೀಗಾಗಿ ಆ ನಾರಾಯಣನ ದೇಗುಲದಲ್ಲಿ ನೀವೊಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರತಿ ಬುಧವಾರ ಹೋಗಿ ಅಲ್ಲಿ ವಿಶೇಷ ಸೇವೆ, ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ, ಆತನಿಗೆ ತುಂಬ ಇಷ್ಟ. ಅದನ್ನು ನೀವು ಪ್ರಸಾದ ತಗೊಳ್ಳಿ. ಅದು 12 ಬುಧವಾರ ಮಾಡಿ, ಅದು ಅನುಕೂಲ ಆಗುತ್ತೆ, ಆತಂಕ ಬೇಡ. ಗುರುಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಜಾತಕದಲ್ಲಿ ಸಪ್ತಮದಲ್ಲಿ ಗುರು ಇದ್ದಾನೆ, ಆ ಗ್ರಹ ಶಾಂತಿಯಿಂದಾಗಿ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಗಮನಿಸಬಹುದು. ಈ ಕಾರಣದಿಂದಾಗಿ ಗುರುಗ್ರಹ ಶಾಂತಿ ನಿಮಗೆ ಸಹಾಯವಾಗುತ್ತೆ. ಮತ್ತು ನಾರಾಯಣ ಸನ್ನಿಧಾನದಲ್ಲಿ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿ ಪ್ರತಿ ಬುಧವಾರ ಅಲ್ಲಿ ಆ ನಾರಾಯಣನನ್ನು ಸ್ಮರಣೆ ಮಾಡಿ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೇ ನಿಮಗೊಂದು ಬಲ ಬರುತ್ತೆ, ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳು, ಇವತ್ತಿನ ಸಂದೇಶಗಳು ಮುಕ್ತಾಯ ಆಯಿತು. ಇನ್ನು 12 ರಾಶಿಯ ಫಲಾಫಲವನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.